ನಮಸ್ಕಾರ ವೀಕ್ಷಕರೇ, ನಮ್ಮ ಸಮಸ್ತ MSTC ಯೂಟ್ಯೂಬ್ ವೀಕ್ಷಕರಿಗೆ ಮೊಟ್ಟ ಮೊದಲಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆ ಅಷ್ಟೇ ನಮಗೆ 1500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯದ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಿಂಗೆ ಯಾವಾಗಲೂ ನಮಗೆ ನೀವು ಸಪೋರ್ಟ್ ಮಾಡ್ಕೋತೀರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ ಮತ್ತು ಇನ್ನಷ್ಟು ಹೆಚ್ಚು ಸಬ್ಸ್ಕ್ರೈಬರ್ಸ್ ಮಾಡಿಸಿ ಇನ್ನಷ್ಟು ಶೇರ್ ಮಾಡಿರಿ ಅಂಥೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮದು ಮೊನ್ನೆ ಅಷ್ಟೇ ಒಂದು ವಿಡಿಯೋದಾಗ ಹೇಳಿದ್ದೆ, ನಮ್ಮದು 2000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತೆ ಅಂತೇಳಿ ಹೇಳಿದ್ದೆ. ಈಗ ಅಲ್ಲಿಂದ ಇಲ್ಲಿ ತನಕ ಮತ್ತು 300 ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತಿ. ಅಂದ್ರೆ 2300 ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತಿ. ಇನ್ನು 3 ತಿಂಗಳಲ್ಲಿ 1700 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗೈತಿ. ಇನ್ನು ಉಳಿದಿದ್ದು ಅಷ್ಟು ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ನಾವು 1 ವರ್ಷದಿಂದ ಮಾಡುತ್ತಿರುವ ಈ ಪ್ರಯತ್ನ ವಿಫಲ ಆಗ್ತದ. ಅದಕ್ಕೆ ಅದು ವಿಫಲ ಆಗಬಾರ್ದಂತಂದ್ರೆ ನಿಮ್ಮ ಸಪೋರ್ಟ್ ಬಹಳ ಬೇಕಾಗ್ಯದ ನಮ್ಗೆ. ಹಾಗಾಗಿ ಇನ್ನಷ್ಟು ಹೆಚ್ಚಿಗೆ ನಮ್ಮ ವಿಡಿಯೋಸ್ ಶೇರ್ ಮಾಡಿರಿ, ಎಲ್ಲರಿಗೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ಹಿಂಗೆ ನಿಮ್ಮ ಸಪೋರ್ಟ್ ಇರಲ್ರಿ. ಇನ್ನು 3 ತಿಂಗಳದಾಗ ನಮ್ಮದು ಗೋಲ್ ಏನದ, 4000 ತಾಸು ವಾಚ್ ಅವರ್ಸ್, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಮಾನಿಟೈಸ್ ಆಗ್ತದೆ. ಮಾನಿಟೈಸ್ ಆಗೋದ್ರಿಂದ ನಮಗೂ ತುಂಬ ಅನುಕೂಲ ಆಗ್ತದೆ. 1 ವರ್ಷದ ಶ್ರಮಕ್ಕೆ ಫಲ ಸಿಕ್ಕಂಗೆ ಆಗ್ತದೆ. ಅದಕ್ಕೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರಿ ಅಂಥೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಆಮೇಲೆ ಇನ್ನು ನಾವು ಇನ್ನಷ್ಟು ವಿಡಿಯೋಸ್ ನಾವು ಚಿತ್ರೀಕರಣ ಮಾಡಿದ್ದು ಅದಾವ. ಯಾವಪ್ಪ ಅಂತಂದ್ರೆ, ಒಂದು ಅರಕೇರಿ ಅಮುಕ್-ಸಿದ್ದೇಶ್ವರ ಜಾತ್ರೆದು ವಿಡಿಯೋಸ್ ಇನ್ಮೇಲೆ ಹಾಕ್ತೀವಿ. ಅದು ಎಪಿಸೋಡ್ ವೈಸ್ ಹಾಕ್ತೀವಿ, ಪಾರ್ಟ್ 1 ಪಾರ್ಟ್ 2 ಹಂಗೆ ಹೇಳಿ. ಆಮೇಲೆ ಇನ್ನು ಮುಂದಿನ ತಿಂಗಳು ಅಷ್ಟೇ ಗಣೇಶ ಹಬ್ಬ ಬರ್ಲಾಕತ್ತದ. ಅದಕ್ಕೆ ನಮ್ಮ ಬಿಜಾಪುರದಾಗ ಏನು ಗಣಪತಿ ಕೂಡ್ಸಿರ್ತಾರಲ್ಲ, ಆ ಎಲ್ಲ ಗಣಪತಿದು ಆಲ್ಮೋಸ್ಟ್ ಆಲ್ ಕವರೇಜ್ ಮಾಡ್ಬೇಕಂತೇಳಿ ಒಂದು ಇಂಟೆನ್ಷನ್ ಅದ ನಮ್ಮದು. ಹಾಗೆ ಈ ಸಲ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಮಹಾಸಭಾ ವಿಜಯಪುರದಿಂದ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ಗಣಪತಿ ಕೂಡ್ಸಾಕತ್ತಾರ. ಹಾಗಾಗಿ ಅದರದ್ದು ಏನು ಕಾರ್ಯಕ್ರಮ ಇರ್ತಾವ ಅದನ್ನು ಎಲ್ಲ ನಾವು ಲೈವ್ ಮಾಡೋ ಮುಖಾಂತರ ಅಥವಾ ವಿಡಿಯೋ ಶೂಟ್ ಮಾಡಿ ನಾವು ಅಪ್ಲೋಡ್ ಮಾಡ್ಬೇಕಂತೇಳಿ ಅದನ್ನೂ ಒಂದು ವಿಚಾರದಾಗ ಅದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಬೇಕು. ಇನ್ನು 3 ತಿಂಗಳ ನಾವು ಭಾಳ ಎಫರ್ಟ್ ಹಾಕಬೇಕಾಗ್ಯದ. ಅದಕ್ಕೆ ನಿಮ್ಮ ಸಪೋರ್ಟ್ನು ಭಾಳ ಬೇಕಾಗ್ಯದ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಇನ್ನೊಂದೇನು ವಿಶೇಷಪ್ಪ ಅಂತಂದ್ರೆ, ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ, ನಮಗೆ ವಿಡಿಯೋ ಮಾಡಕ್ಕೆ ಇಷ್ಟು ದಿನ ಏನೂ ಇರಲಿಲ್ಲ. ನಮ್ಗೆ ಗ್ಯಾಜೆಟ್ ಇರಲಿಲ್ಲ. ಒಂದು ಅಂದ್ರೆ ನಾವು ಕೈಯಲ್ಲೇ ಹಿಡಿದು ನಾವು ವಿಡಿಯೋ ಶೂಟ್ ಮಾಡ್ತಿದ್ವಿ. ಅದಕ್ಕೆ ಇನ್ನು ಮುಂದೆ ಒಂದು ಸ್ವಲ್ಪ ನಮ್ಗೆ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ಒಂದು ಹೊಸ ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ ಗಿಂಬಲ್ ಸ್ಟಿಕ್. ನಾವು ಅಮೆಝಾನ್ದವ್ರದ್ದು ಅಮೆಝಾನ್ ಬೇಸಿಕ್ಸ್ ಗಿಂಬಲ್ ಸ್ಟಿಕ್ ಅಂಥೇಳಿ ಬೈ ಮಾಡೀವಿ. ಆ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡೋನು, ಹೆಂಗೆ ಅದನ್ನು ನೋಡೋನು, ಅದು ಯೂಸ್ ಹೆಂಗೆ ಮಾಡ್ಬೋದು ಅಂಥೇಳಿ ನೋಡೋನು ಬರ್ರಿ. ಇಲ್ಲದ ನೋಡ್ರಿ, ಇದು ನಮ್ಮದು ಹೊಸದು ಅಮೆಝಾನ್ ಬೇಸಿಕ್ಸ್ ಗಿಂಬಲ್ ಸ್ಟಿಕ್. ಇದನ್ನ ಈಗ ಅನ್ಬಾಕ್ಸಿಂಗ್ ಮಾಡೋನು ಬರ್ರಿ, ನೋಡೋಣ ಹೆಂಗೈತಿ. ಓಪನ್ ಮಾಡ್ತೀನಿ ಈಗ. ನೋಡ್ರಿ, ಇದು ಹಿಂಗೆ ಬಾಕ್ಸ್ ಹಿಂಗದ. ಇದ್ರ ಮೇಲೆ ಬರ್ದಾರ ಅಮೆಝಾನ್ ಬೇಸಿಕ್ಸ್ ಗಿಂಬಲ್ ಸ್ಟೆಬಿಲೈಸರ್ ಅಂಥೇಳಿ. ಇದು ಹಿಂಗಿರ್ತದ. ಇಲ್ಲಿ ಮೊಬೈಲ್ ಹೋಲ್ಡ್ ಮಾಡ್ಬೋದು. ಬರ್ರಿ ಇದು ಬಾಕ್ಸ್ ಓಪನ್ ಮಾಡಿ ನೋಡೋಣ.
ಯೂಸರ್ ಮ್ಯಾನ್ಯುವಲ್. ಇದು ಗಿಂಬಲ್ ಸ್ಟಿಕ್ ಹ್ಯಾಂಗೆ ಯೂಸ್ ಮಾಡ್ಬೇಕು ಅನ್ನೋದು ಈ ಮ್ಯಾನ್ಯುವಲ್ದಾಗ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಗೈಡ್ ಅಂದ್ರೆ ಕ್ವಿಕ್ ಸ್ಟಾರ್ಟ್ ಗೈಡ್ ಇನ್ಸ್ಟ್ರಕ್ಷನ್ಸ್ನು ಇಲ್ಲಿ ಅದಾವ. ನಾವು ಹ್ಯಾಂಗೆ ಯಾವ ರೀತಿ ಗಿಂಬಲ್ ಸ್ಟಿಕ್ಕನ್ನು ಅತಿ ಬೇಗ ಯೂಸ್ ಮಾಡೋದು ಕಲಿಬೋದು ಅನ್ನೋದು ಇಲ್ಲಿ ಕೊಟ್ಟಾರ. ಬರ್ರಿ ನಾವು ಒಳಗೆ ಬಾಕ್ಸ್ನಾಗ ಏನೇನು ಅದಾವ ನೋಡೋಣ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಇದು ಟ್ರೈಪಾಡ್ ಗತ್ಲೆ ಕೆಳಗ ಗಿಂಬಲ್ ಸ್ಟಿಕ್ ಕೆಳಗ ಇಡಾಕ ಇದು ಒಂದು ಇದು ಕೊಟ್ಟಾರ. ಇದು ಟ್ರೈಪಾಡ್ ಗತ್ಲೆ ಯೂಸ್ ಮಾಡಾಕ ಸ್ಟ್ಯಾಂಡ್ ಕೊಟ್ಟಾರ. ಆಮೇಲೆ ಒಂದು USB C ಟೈಪ್ ಕೇಬಲ್ ಐತಿ, A to C ಟೈಪ್ ಕೇಬಲ್ ಐತಿ ಚಾರ್ಜ್ ಮಾಡೋ ಸಲುವಾಗಿ. ಬರ್ರಿ ನಮ್ಮ ಗಿಂಬಲ್ ಸ್ಟಿಕ್ ಓಪನ್ ಮಾಡಿ ನೋಡೋಣ ಹೆಂಗೈತಿ. ಇದು ನಮ್ಮದು ಗಿಂಬಲ್ ಸ್ಟಿಕ್. ಇದು ಹಿಂಗಿರ್ತೈತಿ. ಈ ಥರ ನಾವು ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಮೊಬೈಲ್ ಹೋಲ್ಡರ್ ಐತಿ. ನಾವು ಇಲ್ಲಿ ಮೊಬೈಲನ್ನು ಇಲ್ಲಿ ಇಟ್ಟು ನಾವು ವಿಡಿಯೋ ಶೂಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ರೇಟ್ ಮಾಡುವಂಥ ಬಟನ್ಸ್ ಇದಾವೆ. ಒಂದು ಪವರ್ ಆನ್ ಆಫ್ ಬಟನ್ ಇದೆ, ಅಂದರೆ ಮೋಡ್ ಚೇಂಜ್ ಮಾಡೋದು ಬಟನ್ ಇದೆ. ಇಲ್ಲಿ ಒಂದು ಜಾಯ್ಸ್ಟಿಕ್ ಐತಿ, ಇದು ಗಿಂಬಲ್ ರೊಟೇಷನ್ ಮಾಡಕ್ಕೆ. ಆಮೇಲೆ ಇಲ್ಲಿ ಸೈಡಿಗೆ ಒಂದು ಝೂಮ್ ಮಾಡಕ್ಕೆ, ನಾವು ವಿಡಿಯೋ ಮಾಡೋ ಮುಂದೆ ಝೂಮ್ ಝೂಮ್ ಔಟ್ ಮಾಡಕ್ಕೆ ಒಂದು ಸ್ಲೈಡರ್ನು ಐತಿ. ಆಮೇಲೆ ಇಲ್ಲಿ ಒಂದು ಟೈಪ್ ಸಿ ಪೋರ್ಟ್ ಐತಿ, ಇದರಿಂದ ನಾವು ಚಾರ್ಜ್ ಕೂಡ ಮಾಡ್ಬೋದು. ಹಿಂದೆ ಒಂದು ಬಟನ್ ಐತಿ, ಇದು ಶಟರ್ ಬಟನ್ ಟೈಪ್ ಯೂಸ್ ಮಾಡ್ಬೋದು. ನಾವು ವಿಡಿಯೋ ಶೂಟ್ ಮಾಡಾಗ ಆನ್ ಆಫ್ ಮಾಡಕ್ಕೆ ಯೂಸ್ ಮಾಡ್ಬೋದು, ಮತ್ತು ಫೋಟೋಸ್ ಕ್ಲಿಕ್ ಮಾಡೋಕ್ಕೂ ಇದು ಹೆಲ್ಪ್ ಆಗ್ತದೆ. ಆಮೇಲೆ ಇಲ್ಲಿ ಒಂದು ಪೋರ್ಟ್ ಕೊಟ್ಟಾರ, USB ಪೋರ್ಟ್. ಇದರಿಂದ ನಾವು ಮೊಬೈಲ್ ಕೂಡ ಚಾರ್ಜ್ ಮಾಡ್ಬೋದು ಈ ಪೋರ್ಟ್ನಿಂದ. ಇಷ್ಟು ಇದು ಬಟನ್ಸ್ದು ಮತ್ತು ಈ ಗಿಂಬಲ್ದು ಇನ್ಫಾರ್ಮೇಷನ್ ಐತಿ. ಆಮೇಲೆ ಬರ್ರಿ ಇದು ಗಿಂಬಲ್ ಈಗ ಆನ್ ಮಾಡಿ ನೋಡೋಣ. ಅದೇ ರೀತಿ ಈ ಗಿಂಬಲ್ದಾಗ ಇದು ಒಂದು ಟ್ಯಾಗ್ನು ಕೊಟ್ಟಾರ. ಇಲ್ಲಿ ಈ ಟ್ಯಾಗ್ ಹಾಕಿ ಒಂದು ಕೈಯಾಗ ಯೂಸ್ ಮಾಡುವಾಗ ಇದು ಸ್ಲೈಡ್ ಆಗಿ ಜರಿಬಾರ್ದು ಅಂಥೇಳಿ ಇದು ಕೈಗೆ ಹಿಂಗೆ ಹಾಕ್ಕೊಂಡು ಯೂಸ್ ಮಾಡೋಕೆ ಇದು ಒಂದು ಟ್ಯಾಗ್ ಒಂದು ಕೊಟ್ಟಾರ. ಫಸ್ಟ್ ಆಫ್ ಆಲ್ ಇದು ಏನಪ್ಪ ಅಂತಂದ್ರೆ ಇದು ಸ್ಟ್ಯಾಂಡ್ ಫಿಕ್ಸ್ ಮಾಡೋನು. ನಮ್ಮ ಗಿಂಬಲ್ಗೆ ನೋಡ್ರಿ ಈ ರೀತಿ ಫಿಕ್ಸ್ ಮಾಡಿ ನಾವು ಇದು ಟ್ರೈಪಾಡ್ ಥರ ಈ ರೀತಿ ಸ್ಟ್ಯಾಂಡನ್ನು ನಾವು ಯೂಸ್ ಮಾಡ್ಬೋದು. ಸ್ಟಡಿ ಮೋಡ್ದಾಗ ಯೂಸ್ ಮಾಡೋಕೆ. ಬ್ಯಾಡಪ್ಪ ಅಂತಂದ್ರೆ ಇದು ರಿಮೂವ್ ಮಾಡ್ಬೋದು, ಇಲ್ಲಾಂದ್ರೆ ಇಷ್ಟೇ ಇಡ್ಬೋದು. ಫಸ್ಟ್ ಆಫ್ ಆಲ್ ನಮ್ಮ ಮೊಬೈಲ್ ಒಳಗಡೆ ಈ ಗಿಂಬಲ್ ಯೂಸ್ ಮಾಡೋಕೆ ಅವಶ್ಯ ಇರುವಂಥದ್ದು ಒಂದು ಅಪ್ಲಿಕೇಶನ್ ಐತಿ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋನು. ಇನ್ಸ್ಟಾಲ್ ಮಾಡೋ ಸಂಬಂಧ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡೋ ಸಂಬಂಧ ಇಲ್ಲಿ ಒಂದು QR ಕೋಡ್ ಕೊಟ್ಟಾರ ಅವರು. ಆ QR ಕೋಡ್ ಸ್ಕ್ಯಾನ್ ಮಾಡಿ ನಾವು ಪ್ಲೇಸ್ಟೋರಿಂದ ಡೈರೆಕ್ಟಾಗಿ ಇದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಬೋದು. ಬರ್ರಿ ನಾವೀಗ ಇನ್ಸ್ಟಾಲ್ ಮಾಡಿ ನೋಡು. ಇದ್ರಾಗ ಬಂತು ನೋಡ್ರಿ, ಗಿಂಬಲ್ Pro 2 ಅಂತೇಳಿ ಇದು ಅಪ್ಲಿಕೇಶನ್ ಐತಿ. ಅದು ಇನ್ಸ್ಟಾಲ್ ಮಾಡೋನು. ಇನ್ಸ್ಟಾಲ್ ಆಯಿತು. ಈಗ ನಾವು ಓಪನ್ ಮಾಡಿ ನೋಡೋಣ. ಈ ರೀತಿ ಅಪ್ಲಿಕೇಶನ್ ಐತಿ. ಓಪನ್
ಇದ್ರದ್ದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೀವಿ ನಾವು. ಇನ್ನು ಈ ಮೊಬೈಲ್ ಇದಕ್ಕೆ ಮೌಂಟ್ ಮಾಡೋನು ಅಂದ್ರೆ ಫಿಕ್ಸ್ ಮಾಡಿ ಆನ್ ಮಾಡೋನು. ಅದು ಆಟೋಮೆಟಿಕ್ ಹ್ಯಾಂಗ್ ಇದು ಆಗುತ್ತೆ ನೋಡೋನು. ಫಸ್ಟ್ ಇದಕ್ಕೆ ಇಲ್ಲಿ ಫಿಕ್ಸ್ ಮಾಡೋನು. ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಕವರ್, ಅದು ಬ್ಯಾಕ್ ಕವರ್ ಇದ್ರೆ ಮೊಬೈಲ್ದು, ಆ ಬ್ಯಾಕ್ ಕವರ್ ಎಲ್ಲ ರಿಮೂವ್ ಮಾಡಿ ಫಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಮೊಬೈಲಲ್ಲಿ ಹೋಲ್ಡರ್ದಾಗ. ಆಮೇಲೆ ಏನೈತಿ, ಇದನ್ನ ಲಾಕ್ ಇರ್ತೈತಿ, ರೈಟ್ ಸೈಡ್ ಮೂವ್ ಮಾಡೋಣ, ಇದು ಹೋಗಿ ಈ ಥರ ಟಿಲ್ಟ್ ಆಗಿಬಿಡುತ್ತೆ. ಈಗ ನಾವು ಇದಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈಗ ಬ್ಯಾಲೆನ್ಸ್ ಇಲ್ಲ. ಬ್ಯಾಲೆನ್ಸ್ ಹೆಂಗಂದ್ರೆ ಈ ಪೊಸಿಷನ್ದಾಗ ಹೋಲ್ಡ್ ಆಗ್ಬೇಕು ಮೊಬೈಲ್. ಅದಕ್ಕೆ ಏನಂದ್ರೆ ಇಲ್ಲಿ ಒಂದು ಒಳಗಡೆ ಒಂದು ನಾಬ್ ಇರ್ತೈತಿ. ಆ ನಾಬಿನ ಮುಖಾಂತರ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಟಿಲ್ಟ್ ಹೆಂಗಪ್ಪ ಅಂತಂದ್ರೆ ಹಿಂಗೆ ನೋಡ್ರಿ, ಇದನ್ನ ಸ್ಲೈಡರನ್ನ ನಾವು ಈ ಥರ ತೆಗೆದ್ರೆ ನೋಡ್ರಿ, ಈಗ ಆ ಪೊಸಿಷನ್ದಾಗಿತ್ತು ಈ ಪೊಸಿಷನ್ ಬಂತು. ನಾವು ಈ ಪೊಸಿಷನ್ದಾಗ ತರಬೇಕು. ಹಂಗಂದ್ರೆ ನೋಡ್ರಿ, ಈಗ ನಮ್ಗೆ ಬೇಕಾಗಿದ್ದ ಪೊಸಿಷನ್ದಾಗ ಇದು ಮೊಬೈಲ ಹೆಲ್ಡ್ ಆಯಿತು. ಮತ್ತು ಈಗ ಲಾಕ್ ಮಾಡಿಬಿಡ್ತೀನಿ. ಇನ್ನು ನಾವು ಪವರ್ ಬಟನ್ ಆನ್ ಮಾಡಿದೆವು ಅಂತಂದ್ರೆ ಆನ್ ಮಾಡಿ ನೋಡೋಣ ಏನಾಗ್ತದೆ ನೆಕ್ಸ್ಟ್. ಪವರ್ ಬಟನ್ ಆನ್ ಮಾಡಿದ್ವಿ ನೋಡ್ರಿ, ಆಟೋಮೆಟಿಕ್ ಅಡ್ಜಸ್ಟ್ ಆಗಿ ಅದು ಮೊಬೈಲ್ ಯಾವ ಪೊಸಿಷನ್ದಾಗ ಇರಬೇಕು ಆ ಪೊಸಿಷನ್ದಾಗ ಬಂತು. ಇನ್ನು ಇಲ್ಲಿ ಮೋಡ್ ಸೆಟ್ ಮಾಡ್ಬೋದು, ನಾವು ಯಾವ ಮೋಡ್ ಯೂಸ್ ಮಾಡ್ಬೋದು ಅಂತೇಳಿ ಆ ಅಪ್ಲಿಕೇಶನ್ದಾಗ ಹೋಗಿ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಈ ಜಾಯ್ಸ್ಟಿಕ್ ಮುಖಾಂತರ ನಾವು ನೋಡ್ರಿ, ಈ ಜಾಯ್ಸ್ಟಿಕ್ನ ಯೂಸ್ ಮಾಡೋದ್ರಿಂದ ನೋಡ್ರಿ ಟಿಲ್ಟ್ ಹೆಂಗಾಗ್ತದೆ, ಅಪ್ ಡೌನ್ ಸೈಡ್ ವೇಸ್ ಹಿಂಗೆ ಯೂಸ್ ಮಾಡ್ಕೊತ ನಾವು ಈ ಗಿಂಬಲನ್ನು ಆಪ್ರೇಟ್ ಮಾಡ್ಬೋದು. ಗಿಂಬಲ್ದು ಏನು ಯೂಸಪ್ಪ ಅಂತಂದ್ರೆ, ಒಂದು ಇಂಪಾರ್ಟೆಂಟ್, ವಿಡಿಯೋಸ ಬರಿಗೈಯಿಂದ ಮಾಡುವಾಗ ಶೇಕ್ ಆಗ್ತದೆ. ಅದೇ ಗಿಂಬಲ್ ಯೂಸ್ ಮಾಡುವಾಗ ಯಾವುದೇ ರೀತಿ ನಮ್ಗೆ ಶೇಕ್ ಆಗೋದಿಲ್ಲ. ವಿಡಿಯೋಸ ನಾರ್ಮಲ್ ಆಗಿ ವಿಡಿಯೋ ಶೂಟ್ ಮಾಡ್ಬೋದು. ಆದ ಕಾರಣ ಜಾಸ್ತಿ ಸ್ಟೆಬಿಲಿಟಿ ಸಂಬಂಧ, ವಿಡಿಯೋ ಸ್ಟೇಬಲ್ ಬರೋ ಸಂಬಂಧ ನಾವು ಗಿಂಬಲ್ ಸ್ಟಿಕ್ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಗಿಂಬಲ್ ಸ್ಟಿಕ್ ನಾವು ಬೈ ಮಾಡೀವಿ. ನಮ್ದು ಈ ಗಿಂಬಲ್ ಹೆಂಗೈತಿ ನಿಮಗೂ ಇಷ್ಟ ಆದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಗಿಂಬಲ್ದು ಇನ್ಫಾರ್ಮೇಷನ್ದು ಪೂರ್ತಿ ಇನ್ನೂ ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಎಲ್ಲರಿಗೂ ಗುಡ್ ನೈಟ್ ಹೇಳ್ತೀನಿ. ಇನ್ನೂ ಅಷ್ಟು ಹೆಚ್ಚಿಗೆ ನಮ್ಮದು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಎಲ್ಲರಿಗೂ.